ಒಂದು ಮನುಷ್ಯನಿಗೆ ವೈರಾಗ್ಯ ಬೇಕು, ಯಾವುದೇ ಒಂದು ವಿಚಾರದ. ಈ ವೈರಾಗ್ಯ ಇದ್ದರೆ ಮಾತ್ರ ಏನೋ ಒಂದು ಸಾಧನೆ ಮಾಡಲಿಕ್ಕೆ ಸಾಧ್ಯ. ಪ್ರಾಕ್ಟೀಸ್ ಅಂತ ಹೇಳಿದ್ರೆ ಏನು ಗೊತ್ತುಂಟ, ಅದಕ್ಕೆ ಸಾಧನೆ ಅಂತ ಹೇಳುದು. ಕಲಿಯುವುದು ಪ್ರಾಕ್ಟೀಸ್ ಅಂತ ಹೇಳಿದ್ರೆ ಕಲಿತಾನೇ ಇರುದು, ಅದಕ್ಕೆ ಪ್ರಾಕ್ಟೀಸ್. ಅದು ಕಲಿತಾ 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 ಏನಾಗ್ತದೆ ಗೊತ್ತುಂಟ, ಪರಿಪೂರ್ಣ ಆ ಕಲಿವಿಕೆ ಎಂಬುದು ನಮ್ಮದಾಗ್ತದೆ, ಮುಗೀತು. ಹಾಗೆ ಪ್ರಾಕ್ಟೀಸ್ ಬೇಕು, ಆ ವೈರಾಗ್ಯ ಬೇಕು. ಇವತ್ತು ಬೇಡ, ಇವತ್ತು ಬೇಡ, ಇವತ್ತು ಬೇಡ, ಇವತ್ತು ಬೇಡ, ಇವತ್ತು ಬೇಡ, ಇವತ್ತು ಬೇಡ, ಇವತ್ತು ಬೇಡ ಅಂತ ಯಾವುದೋ ಒಂದು ವಿಚಾರದಲ್ಲಿ ಆದ್ರೂ ಸರಿ, ಭೌತಿಕವಾದ್ರೂ ಸರಿ, ಆಧ್ಯಾತ್ಮಿಕ ಆದ್ರೂ ಸರಿ, ಯಾವ ಒಂದು ಸ್ಥಿತಿಯಲ್ಲಿದ್ರೂ ಸರಿ, ಆ ವೈರಾಗ್ಯ ಎಂಬುದು ಬಹಳಷ್ಟು ಕೆಲಸ ಮಾಡ್ತದೆ. ಆ ವೈರಾಗ್ಯ ಎಂಬುದು ಎಲ್ಲರಿಗೆ ಬರುವುದಿಲ್ಲ. ಈ ವೈರಾಗ್ಯ ಇದ್ದವನಿಗೆ ಉಂಟಲ್ವಾ, ಈ ಸುತ್ತಮುತ್ತಲು ನೆಗೆಟಿವ್ ಎಂಬ ವಿಚಾರ ಉಂಟಲ್ವ, ಅದು ಅಂಟಿಕೊಳ್ಳುದಿಲ್ಲ. ವೈರಾಗ್ಯ ಇದ್ದವನು ಖಂಡಿತ ಅಂಟಿಕೊಳ್ಳುದು. ಅದು ಅವನನ್ನು ಸೇಫ್ ಮಾಡ್ತದೆ. ಅವ ಯಾವುದಕ್ಕೆ ಹುಟ್ಟಿದ್ದಾನೆ ಅದರ ಸತ್ಯದ ಅರಿವು ಅವನಿಗೆ ಆಗುವಾಗ ಅವನಿಗೆ ವೈರಾಗ್ಯ ಬರು. ಅರ್ಥ ಆಗ್ತದೆ ನಿಮಗೆ? ವೈರಾಗ್ಯ ಅಂದ್ರೆ ಏನು? ಬೇಡ, ಅದು ಬೇಡ, ಯಾವುದು ಬೇಡ. ಆಸಕ್ತಿ ಇಲ್ಲದೆ, ತನ್ನ ಮೇಲೆ ತನಗೆ ಆಸಕ್ತಿ ಇಲ್ಲ, ವೈರಾಗ್ಯ ಅಂತ ಹೇಳಿ. ಯಾವ ವಿಷಯದಲ್ಲಿ ಆದ್ರೂ ಸರಿ. ಈಗ ನನಗೆ ಊಟ ಬೇಡ, ನನಗೆ ಊಟ ಮಾಡ್ಲಿಕ್ಕೆ ಮನಸ್ಸಿಲ್ಲ, ನನಗೆ ಊಟ ಬೇಡ, ನನಗೆ ಊಟ ಬೇಡ, ಊಟ ಬೇಡ, ನನಗೆ ಊಟ ಬೇಡ ಅಂತೇಳಿ ಒಂದು 100 ಬಾರಿ ನಮ್ಮ ಮನಸ್ಸಲ್ಲಿ ನಾವು ನೆನೆಸಿ ಬಿಟ್ರೆ ಮತ್ತೆ ನಮಗೆ ಊಟವೇ ಮಾಡ್ಲಿಕ್ಕೆ ಆಗುದಿಲ್ಲ. ಊಟ ತಂದಿಟ್ಟು ನಮಗೆ ಊಟ ಮಾಡ್ಲಿಕ್ಕೆ ಆಗುದಿಲ್ಲ. ಅರ್ಥ ಆಯ್ತಾ? ಒಂದು ವಿಷಯ. ಇನ್ನು ಹಸಿವಾಗ್ತದೆ, ಊಟ ಮಾಡಬೇಕು, ಹಸಿವಾಗ್ತದೆ, ಊಟ ಮಾಡಬೇಕು, ಹಸಿವಾಗ್ತದೆ, ಊಟ ಮಾಡಬೇಕು ಅಂತ ಹೇಳುವಾಗ ನೀನು ಎಷ್ಟು ಊಟ ಮಾಡಿದ್ರೆ ನಿನಗೆ ಜೀರ್ಣ ಆಗ್ತದೆ. ಇದನ್ನೇ ಜ್ಞಾನಿಗಳು ಹೇಳಿದ್ರು. ಹಸಿವು ಆದಾಗ ಊಟ ಮಾಡು, ನಿದ್ರೆ ಬರುವಾಗ ನಿದ್ರೆ ಮಾಡು, ಆರೋಗ್ಯ ಚೆನ್ನಾಗಿರ್ತದೆ. ಸಿಕ್ಕಿ ಸಮಯದಲ್ಲೆಲ್ಲ, ಸಿಕ್ಕಿದ ಟೈಮ್ಗೆಲ್ಲ 5 ನಿಮಿಷ, 10 ನಿಮಿಷ, ಅರ್ಧ ಗಂಟೆ, 1 ಗಂಟೆಗೆಲ್ಲ ಬಿಟ್ಟು ಬಿಟ್ಟೆಲ್ಲ ಊಟ ಮಾಡ್ಲಿಕ್ಕೆ ಹೋಗಬೇಡ. ಆ ರೀತಿ ಊಟ ಮಾಡಿದ್ರೆ ಆರೋಗ್ಯ ಸಮಸ್ಯೆ ಬರೋದು ಡೆಫಿನೆಟ್. ಒಂದು ವಿಚಾರ ಇಲ್ಲ, ಆ 1 ಗಂಟೆಗಷ್ಟು ಹಸಿವೆ ಆಗ್ಬೇಕು ಅವನಿಗೆ. ಅರ್ಥ ಆಯ್ತು? 1 ಗಂಟೆಗೆ ಒಬ್ಬನಿಗೆ ಹಸಿವೆ ಆಗ್ತದೆ, ಅವನು ಊಟ ಮಾಡಿದ್ರೆ ಜೀರ್ಣ ಆಗ್ತದೆ, ಅವನು ಸಂತೋಷವಾಗಿ ಇದ್ದಾನೆ ಅಂತ ಹೇಳಿದ್ರೆ ಅವನಷ್ಟು ಒಳ್ಳೆ ಒಂದು ಪುಣ್ಯಾತ್ಮ ಇನ್ನೊಬ್ಬ ಇಲ್ಲ. ಅದೊಂದು ವರ. ಅದೆಲ್ಲರಿಗೂ ಆಗುದಿಲ್ಲ. ಅದು ಬೆರಳಿಗೆ ಎಷ್ಟು ಮಾತ್ರ ಆಗ್ಬೋದು. ಬೇರೆ ಅವನ ಮನಸ್ಸಿಗೆ ಸ್ವಲ್ಪ ಅದು ಬೇಡ ಅಂತ ಬಂದು ಬಿಟ್ಟ ಉಂಟಲ್ಲ, ಅದು ಮತ್ತೆ ಟಚ್ ಆಗೋದು ಲೇಟ್, ಪುನಃ ಬೇಕು ಅಂತ ಆಗೋದು ಆಗ್ತದೆ. ಪ್ರಾಕ್ಟೀಸ್ ಮಾಡ್ಬೇಕಾಗ್ತದೆ. ಮನಸ್ಸು ಫಸ್ಟ್ ಟೈಮಲ್ಲಿ ಅದು ಎಗ್ರಿ ಆಯ್ತು ಅಂತ ಹೇಳಿದ್ರೆ ಅಲ್ಲಿ ನೋ ಪ್ರಾಕ್ಟೀಸ್. ಅರ್ಥ ಆಯ್ತು? ಯಾವುದೇ ವಿಷಯ ಅದು ಅನೇಕ ರೀತಿಯಲ್ಲಿ ಬರ್ತದೆ. ಪರಿಮಳದಲ್ಲಿ ಬರ್ತದೆ, ಇನ್ನು ಎಂತ ಅದರ ಕಲರ್ ಅಲ್ಲಿ ಬರ್ತದೆ, ಅಲ್ಲಿ ಬಣ್ಣದಲ್ಲಿ ಬರ್ತದೆ, ಅಲ್ಲಿದ್ದು ವಾತಾವರಣದಲ್ಲಿ ಬರ್ತದೆ. 1000 ವಿಚಾರದಲ್ಲಿ ಈ ಮನಸ್ಸಿಗೆ ಒಂದು ಬೇಡ ಅಂತ ಆದರೆ ಅದು ಮತ್ತೆ ಅದು ಬೇಡ ಅಂತಲೇ ಆಗುದು. ಇಷ್ಟೇ ವಿಷಯ. ಅರ್ಥ ಆಯ್ತು? ಜೈ ಭವ. ಗುರುವೇ ಶರಣ. ನಮಃ ಶಿವಾಯ. ನಮಃ ಶಿವಾಯ. ನಮಃ ಶಿವಾಯ. ನಮಃ ಶಿವಾಯ.